ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ ಗೋಕರ್ಣ. ಎಲ್ಲರೂ ಹೇಗಿದ್ದೀರಾ? ಬೇಸಿಗೆ ಹೇಗೆ ನಡೀತಾ ಇದೆ? ಎಲ್ಲ ಊರುಗಳಲ್ಲಿ ತುಂಬ ಸೆಕೆ ಇರ್ಬೋದಲ್ವಾ ವೀಕ್ಷಕರೇ? ಇವತ್ತೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಅದೇನಂತಂದರೆ, ಈ ಥರ ವಾತಾವರಣದಲ್ಲಿ ತುಂಬ ಚೇಂಜಸ್ ಆಗುವಾಗ ನಾವು ಯಾವ ರೀತಿ ಅದನ್ನು ನಿಭಾಯಿಸ್ಬೋದು, ವಾತಾವರಣದಲ್ಲಾಗುವಂತಹ ಚೇಂಜಸ್ಸನ್ನು ಪಂಚಕರ್ಮದ ಸಹಾಯದಿಂದ ನಾವು ಹೇಗೆ ನಿಭಾಯಿಸ್ಬೋದು. ಎಷ್ಟೊಂದು ಸತಿ ನೀವು ನೋಡಿರ್ಬೋದು, ಮಳೆಗಾಲ ಶುರುವಾದ ತಕ್ಷಣ ಮಳೆಗಾಲದ ಕಾರಣದಿಂದಾಗಿ ಒಂದಿಷ್ಟು ರೋಗಗಳು ಬರುತ್ತೆ, ಬೇಸಿಗೆ ಬಂದಾಗ ಬೇಸಿಗೆಯದ್ದೇ ಒಂದಿಷ್ಟು ಲಿಸ್ಟ್ಗಳಿರುತ್ತೆ, ಹಾಗೆ ಚಳಿಗಾಲ ಶುರುವಾದರೆ ಚಳಿಗಾಲದಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ. ಹೀಗೆ ಆ ಸೀಸನ್ನಿಗೆ ಅನುಗುಣವಾಗಿ ಬರುವಂತಹ ರೋಗಗಳನ್ನು ನಾವು ಹೇಗೆ ಎದುರಿಸೋದು, ಪಂಚಕರ್ಮದಲ್ಲಿ ಅದಕ್ಕೆ ಏನು ಪರಿಹಾರ ಇದೆ ಅಂತ ನೋಡಿ ವೀಕ್ಷಕರೇ. ಆಯುರ್ವೇದ ಅನ್ನುವಂಥ ಈ ಒಂದು ಗ್ರಂಥ, ಆಯುರ್ವೇದ ಅನ್ನುವಂಥ ಜ್ಞಾನ 4,500 ಹಳೆಯದು, 4,500 ವರ್ಷಗಳ ಕಾಲ ಹಳೆಯದು. ಸೊ ಇಷ್ಟು ಹಳೆಯ ಜ್ಞಾನ ಪದ್ಧತಿಯಲ್ಲಿ ನಮಗೆ ಏನೇನು ಬರೆದಿದ್ದಾರೆ ಅಂತಂದರೆ, ದಿನಚರ್ಯ ಹಾಗೂ ಋತುಚರ್ಯ ಅಂತ ಬರೆದಿದ್ದಾರೆ. ದಿನಚರ್ಯ ಅಂತಂದರೆ ಒಂದು ದಿನದಲ್ಲಿ ಬೆಳಗಿಂದ ಸಂಜೆ ತನಕ ನಾವು ಏನೇನು ಫಾಲೋ ಮಾಡಬೇಕು ಅಂತ. ಋತುಚರ್ಯ ಅಂತಂದರೆ ಒಂದೊಂದು ಋತುವಿಗನುಸಾರವಾಗಿ ನಾವೇನನ್ನು ಫಾಲೋ ಮಾಡಬೇಕು ಅಂತ. ಹೀಗೆ ಋತುಚರ್ಯವನ್ನು ಹೇಳುವಾಗ ಯಾವ್ಯಾವ ಋತುವಿಗನುಸಾರವಾಗಿ ಯಾವ ಪಂಚಕರ್ಮವನ್ನು ತೆಗೆದುಕೊಳ್ಬೋದು, ಇದು ಆರೋಗ್ಯವಂತ ವ್ಯಕ್ತಿಗಳು ಕೂಡ ತೆಗೆದುಕೊಳ್ಬಹುದಾದಂಥದ್ದು. ಆರೋಗ್ಯವಂತ ವ್ಯಕ್ತಿಗಳು ಕೂಡ ಆಯಾ ಋತುಗಳಿಗನುಸಾರವಾಗಿ ಯಾವ ಯಾವ ಪಂಚಕರ್ಮವನ್ನು ತೆಗೆದುಕೊಳ್ಬೋದು ಅಂತ ನಮಗೆ ಉಲ್ಲೇಖ ನೋಡಲಿಕ್ಕೆ ಸಿಗತ್ತೆ. ಯಾವ ರೀತಿಯಲ್ಲಿ? ಈಗ ಈ ಬೇಸಿಗೆ ಬಂದಿದೆ, ಇಷ್ಟೊಂದು ಬೇಸಿಗೆ ಇದ್ದಾಗ, ಅದರಲ್ಲೂ ಈಗ ನಾವು ವಸಂತ ಋತುವಿನಲ್ಲಿರೋದು, ಇನ್ನೂ ಗ್ರೀಷ್ಮ ಋತು ಶುರುವಾಗಿಲ್ಲ ಅಲ್ವಾ. ವಸಂತ ಋತುವಿನಲ್ಲಿದ್ದಾಗ ಆ ವಸಂತ ಋತುವಿನಲ್ಲಿ ನಾವು ಯಾವತ್ತೂ ಕೂಡ ವಮನ ವಿರೇಚನ, ಅದರಲ್ಲೂ ಎಸ್ಪೆಷಲಿ ವಮನ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ತುಂಬ ಸೂಕ್ತ. ಯಾಕಂದರೆ ವಮನ ಚಿಕಿತ್ಸೆಯನ್ನು ತಗೊಂಡಾಗ ನಮ್ಮಲ್ಲಿ ಕಫ ವಿಲಯನ ಆಗ್ತಾ ಇರುತ್ತಲ್ವ, ಅದನ್ನು ಹೊರಹಾಕ್ಲಿಕ್ಕಾಗತ್ತೆ. ಹಾಗೆ ನಂತರ ಬರುವಂತಹ ಮಳೆಗಾಲದಲ್ಲಂತೂ ನೀವು ಎಲ್ಲ ರೀತಿಯಲ್ಲಿ ನಮ್ಮ ದೇಹದಿಂದ ಬಸ್ತಿ ಚಿಕಿತ್ಸೆಯೇ ಅತ್ಯಂತ ಮುಖ್ಯವಾಗಿ ಬೇಕಾದದ್ದು. ಯಾಕಂದರೆ ವಾತದೋಷವನ್ನು ಕಂಟ್ರೋಲಿಗೆ ತರೋದಕ್ಕೆ, ನಮ್ಮ ದೇಹದಲ್ಲಿರುವ ವಾತದೋಷವನ್ನು ಕಂಟ್ರೋಲಿಗೆ ತರೋದಕ್ಕೆ ಬಸ್ತಿ ಚಿಕಿತ್ಸೆ ಹೆಲ್ಪ್ ಆಗುತ್ತೆ ಮಳೆಗಾಲದಲ್ಲಿ. ಹಾಗಾದರೆ ಈ ಬೇಸಿಗೆಯಲ್ಲಿ ಏನು ತಗೊಳ್ಬೋದು? ಬೇಸಿಗೆಯಲ್ಲಿ ಹೆಚ್ಚಿನದಾದ ರೆಜ್ಯುನೇಟಿಂಗ್ ಥೆರಪಿಗಳನ್ನು ತಗೊಳ್ಬೇಕು. ರೆಜ್ಯುನೇಟಿಂಗ್ ಥೆರಪಿಗಳು ಅಂತ ಬಂದಾಗ ಅಲ್ಲಿ ನಾಭಿಪಿಚ್ಚು, ಕಟಿಬಸ್ತಿ, ಗ್ರೀವಾಬಸ್ತಿ, ರದ್ಬಸ್ತಿ, ಹೃದಯದ ಮಾಂಸಖಂಡಗಳನ್ನು ಶಕ್ತೀಕರಣಗೊಳಿಸಲಿಕ್ಕೆ, ಅವುಗಳನ್ನ ಇನ್ನಷ್ಟು ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಈ ಒಂದು ರದ್ಬಸ್ತಿ ಅನ್ನೋದು ಹೆಲ್ಪ್ ಆಗುತ್ತೆ. ರದ್ಬಸ್ತಿಯನ್ನು ಮಾಡೋದ್ರಿಂದ ನಮ್ಮ ರಕ್ತ ಸಂಚಾರ ಸರಿಯಾಗಿ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೋದು. ಯಾವುದೇ ರೀತಿಯಲ್ಲಿ ಹೃದಯದ ಮಾಂಸಖಂಡಗಳು ಸೋಲಾಗದಿದ್ದಂತೆ ಅಥವಾ ಹೃದಯ ಮಾಂಸಖಂಡಗಳು ವೀಕ್ ಆಗದೆ ಇದ್ದ ಹಾಗೆ ನಾವು ನೋಡ್ಕೋಬಹುದು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಲೇಪಗಳಿದ್ದಾವೆ, ಫ್ರೆಶ್ ಆಗಿ ಗಿಡಗಳನ್ನ ತಂದು ಹಚ್ಚುವಂಥದ್ದು, ಅಂತಹ ಲೇಪಗಳನ್ನು ಮಾಡೋದು. ಮತ್ತು ಕೆಲವೊಂದಿಷ್ಟು ಐ ಥೆರಪಿಗಳನ್ನು ಈ ಬೇಸಿಗೆಯಲ್ಲಿ ನೀವು ಮಾಡಿಸ್ಕೊಳ್ಳೋದು ತುಂಬ ಸೂಕ್ತ ಆಗಿರುತ್ತೆ. ಯಾವ್ಯಾವ ಐ ಥೆರಪಿಗಳು ಹಾಗಿದ್ರೆ, ಅಕ್ಷಿಪಿಚ್ಚು, ಅಕ್ಷಿ ಪರಿಷೇಕ, ಅಕ್ಷಿ ತರ್ಪಣ, ಹೀಗೆ ಕಣ್ಣಿನ ಐಸೈಟ್ ಇಂಪ್ರೂವ್ ಮಾಡೋದಷ್ಟೇ ಅಲ್ಲದೆ ಕಣ್ಣಿನ ಮಾಂಸಖಂಡಗಳ ಸ್ಟ್ರೆಂಗ್ತನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಈ ಅಕ್ಷಿ ಟ್ರೀಟ್ಮೆಂಟ್ಗಳು, ಅಕ್ಷಿ ಚಿಕಿತ್ಸಾ ಪದ್ಧತಿಗಳು ಸಹಕಾರ ಆಗತ್ತೆ. ಆಯುರ್ವೇದದಲ್ಲಿ ಶಾಲಾಕ್ಯ ತಂತ್ರ ಅಂತವೇ ಒಂದು ಭಾಗ ಇದೆ. ಅದರಲ್ಲಿ ನಿಮಗೆ ಈ ಕುತ್ತಿಗೆಯ ಮೇಲಿನ ಎಲ್ಲ ಅಂಗಾಂಗಗಳು, ಬರೀ ENT ಅಷ್ಟೇ ಅಲ್ಲ, ಎಲ್ಲ ಅಂಗಾಂಗಗಳಿಗೆ ಅನುಕೂಲ ಆಗುವಂತಹ ಚಿಕಿತ್ಸೆಗಳ ಬಗ್ಗೆ, ಔಷಧಿಯಗಳ ಬಗ್ಗೆ, ರೋಗಗಳ ಬಗ್ಗೆ ಉಲ್ಲೇಖ ಇದೆ. ಸೊ ಆ ಶಾಲಾಕ್ಯ ತಂತ್ರದಲ್ಲಿ ಇರುವಂತಹ ಉಲ್ಲೇಖಗಳನ್ನು ನಾವು ನೋಡಿದಾಗ ನಿಮ್ಮ ಹಲ್ಲಿನ ಸಮಸ್ಯೆ, ಬಾಯಿಯ ಸಮಸ್ಯೆ, ನಾಲಿಗೆಯ ಸಮಸ್ಯೆ, ಮೂಗಿಗೆ ಬಂದಂತಹ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆ, ತಲೆಯಲ್ಲಿ ಇರುವಂತಹ ಸಮಸ್ಯೆಗಳು, ಕುತ್ತಿಗೆಯ ಸಮಸ್ಯೆ, ಕಿವಿಯ ಸಮಸ್ಯೆ, ಇದೆಲ್ಲದಕ್ಕೂ ಕೂಡ ಆಯುರ್ವೇದದಲ್ಲಿ ಅತ್ಯದ್ಭುತವಾದ ಚಿಕಿತ್ಸಾ ಪದ್ಧತಿಗಳಿದ್ದಾವೆ. ಕಿವಿಗೆ ನಾವು ಕರ್ಣಪೂರಣ, ಕರ್ಣಧೂಪನ ಅನ್ನುವಂಥ ಚಿಕಿತ್ಸೆಗಳಿದ್ದಾವೆ. ಹಾಗೆ ಬಾಯಿಗೆ ಕವಲ, ಗಂಡೂಷ, ಇವು ಬಾಯಿಗಷ್ಟೇ ಅಲ್ಲದೆ ನೆನ್ಪಿಟ್ಕೊಳ್ಳಿ, ಬಾಯಿ ಅನ್ನೋದು ನಮ್ಮ ಜೀರ್ಣಾಂಗ ವ್ಯೂಹದ ಮೊದಲನೇ ಅಂಗ. ಸೊ ಈ ಬಾಯಿಗೆ ಕೊಡುವಂತಹ ಚಿಕಿತ್ಸೆಯಿಂದ ನಿಮ್ಮ ಕರುಳು ಕೂಡ ಗಟ್ಟಿಯಾಗತ್ತೆ, ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ನಿಮ್ಮ ದೇಹದಲ್ಲಿನ ದೋಷಗಳನ್ನ ಸಮತೋಲನಕ್ಕೆ ತರಲಿಕ್ಕೆ ಸಹಕಾರಿಯಾಗತ್ತೆ. ಹಾಗೆಯೇ ನಮ್ಮ ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಹಲ್ಲುಗಳನ್ನು ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ, ಹಲ್ಲುಗಳಿಗೆ ಶಕ್ತಿಯನ್ನು ಕೊಡಲಿಕ್ಕೆ, ಹಲ್ಲನ್ನು ಸುದೃಢವಾಗಿ ಆರೋಗ್ಯಯುತವಾಗಿ ಇಟ್ಕೊಳ್ಳಿಕ್ಕೆ ಕೂಡ ಆಯುರ್ವೇದದಲ್ಲಿ ಹಲವಾರು ರೆಫರೆನ್ಸ್ಗಳು ನಿಮಗೆ ನೋಡಲಿಕ್ಕೆ ಸಿಗತ್ತೆ. ಸೊ ಕಾಲಮಾನಕ್ಕನುಗುಣವಾಗಿ ಕ್ಲೈಮ್ಯಾಟ್ಸ್ಗಳು ಚೇಂಜ್ ಆಗ್ತಾ ಇದ್ದ ಹಾಗೆ, ಪರಿಸರಕ್ಕೆ ಬದಲಾಗ್ತಾ ಇದ್ದ ಹಾಗೆ ನಾವು ನಮ್ಮ ದೇಹದಲ್ಲಿ ಕೂಡ
ಪಂಚಕರ್ಮ ಚಿಕಿತ್ಸೆಯ ಸಹಾಯವನ್ನು ಪಡ್ಕೊಂಡು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಚಂದ್ರಹಾಸ ಅವರೇ ನಮಸ್ಕಾರ. ಲೈವ್ಗೆ ಜಾಯ್ನ್ ಆಗ್ತಾ ಇರುವಂತಹ ಎಲ್ಲರಿಗೂ ಧನ್ಯವಾದ, ಸ್ವಾಗತ. ಹಾಗೆ ಯಾರ್ಯಾರು ಈ ಹೆಚ್ಚಿನ ಜನರಿಗೆ ಈ ಲೈವ್ ತಲುಪಬೇಕಂತಂದ್ರೆ ಲೈವನ್ನು ನೋಡ್ತಾ ಇರೋರು ಈಗಲೇ ನೀವು ಇದನ್ನ ಶೇರ್ ಮಾಡಿ, ಆಗ ಹೆಚ್ಚಿನ ಜನರಿಗೆ ಈ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಹಕಾರ ಆಗುತ್ತೆ. ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಪೇಜನ್ನು ನೋಡ್ತಾ ಇದ್ದೀರಾ ಈಗಲೇ ಅಲ್ಲಿ ಇರುವಂತಹ ಫಾಲೋ ಅನ್ನೋ ಬಟನ್ ಅನ್ನು ಪ್ರೆಸ್ ಮಾಡಿ, ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಮತ್ತೆ ಇನ್ನೇನಾದರೂ ನಿಮ್ಮ ಆರೋಗ್ಯ ಸಂಬಂಧಿ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಇವತ್ತು ನಾನು ಲೈವಲ್ಲಿದ್ದಾಗಲೇ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ನೀವು ನೋಡ್ಬೋದು ನಾನಿವತ್ತು ರೆಗ್ಯುಲರ್ ಇರೋ ಸೆಟಪ್ಪಲ್ಲಿ ಇಲ್ಲ, ಇಲ್ಲೆಲ್ಲ ಬೇರೆ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಒಂದ್ಸತಿ ಸುತ್ತಲೂ ನೋಡಿ, ಎಲ್ಲಿ ಇರಬಹುದಂತ ಗೆಸ್ ಮಾಡ್ತೀರಾ? ನನ್ನನ್ನು ಇಲ್ಲಿ ದಿನ ನೀವು ನೋಡ್ತೀರಾ, ಆ ಜಾಗದಲ್ಲಿ ನಾನಿಲ್ಲ. ನಿಮ್ಗೊಂದು ಸ್ವಲ್ಪ ಹಿಂಟ್ ಕೊಡ್ತೀನಿ. ನೋಡಿ, ಯಾವ ಜಾಗ ಇರ್ಬೋದು ಇದು? ಗೆಸ್ ಮಾಡ್ತೀರಾ? ಇವತ್ತು ರೆಗ್ಯುಲರ್ ಪ್ಲೇಸಲ್ಲಿ ಇಲ್ಲ, ನಾನು ಬೇರೆ ಕಡೆಯಲ್ಲಿ ಇದ್ದೇನೆ. ಆದರೂ ನಿಮ್ಮೊಟ್ಟಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡೋಣ ಅಂತ ನಾನು ಲೈವ್ ಬಂದಿದ್ದೇನೆ. ಸೊ ನಿಮ್ಗೇನಾದರೂ ಆರೋಗ್ಯ ಸಂಬಂಧಿ ಪ್ರಶ್ನೆಗಳಿದ್ದರೆ ಖಂಡಿತ ಕೇಳ್ಬೋದು. ಆರೋಗ್ಯ ಅಥವಾ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಆಯುರ್ವೇದದ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ, ಇದು ಆಯುರ್ವೇದದ ಮೂಲ ಉದ್ದೇಶ. ರೋಗಿಗಳು ಮಾತ್ರ ಅಥವಾ ಎಲ್ಲ ಕಡೆ ಚಿಕಿತ್ಸೆ ತಗೊಂಡು ಎಲ್ಲೂ ಆಗದಿದ್ದವರಷ್ಟೇ ಆಯುರ್ವೇದಕ್ಕೆ ಬರೋದಲ್ಲ. ಈಗಾಗಲೇ ಆರೋಗ್ಯದಿಂದ ಇದ್ದ ವ್ಯಕ್ತಿಗಳು ಆಯುರ್ವೇದ ಚಿಕಿತ್ಸೆಗೆ ಬರೋ ಹಾಗಾಗಬೇಕು. ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆಯುರ್ವೇದದ ಒಂದು ಸಹಕಾರವನ್ನು ಪಡ್ಕೊಳ್ಳೋ ಹಾಗೆ ಆಗಬೇಕು. ಅದೇ ನನ್ನ ಉದ್ದೇಶ, ನನ್ನ ಮೂಲ ಉದ್ದೇಶ. ನಮ್ಮ ಇಡೀ ಸಸ್ಯ ಸಂಜೀವಿನಿಯ ಮೂಲ ಉದ್ದೇಶ ಏನಂತಂದರೆ ಭಾರತದಲ್ಲಿ ಆರೋಗ್ಯವನ್ನು ಮತ್ತೆ ಪುನಃ ನಾವು ಸ್ಥಾಪಿಸಬೇಕು. ಆರೋಗ್ಯವನ್ನು ಪಡ್ಕೊಳ್ಳಿಕ್ಕಾಗಿ ನಮ್ಮಿಂದ ಏನು ಸಹಾಯ ಇದೆ ಅದನ್ನು ನಾವು ಮಾಡಬೇಕು. ರೋಗಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ನಮ್ಮಲ್ಲಿ ಆರೋಗ್ಯವಂತ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಅದೇ ನಮ್ಮ ಮೂಲ ಉದ್ದೇಶ. ಅದಕ್ಕಾಗಿ ನಾವು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ರಾಜೇಶ್ವರಿ ಅಯ್ಯರ್ ಅವರೇ ನಮಸ್ಕಾರ. ಲೈವ್ಗೆ ಜಾಯ್ನ್ ಆಗಿರೋ ಎಲ್ಲರೂ ಕೂಡ ಈಗಲೇ ಈ ವಿಡಿಯೋನ ಶೇರ್ ಮಾಡಿ, ಹೆಚ್ಚಿನ ಜನ ಲೈವ್ಗೆ ಜಾಯ್ನ್ ಆಗಲಿ. ಯಾರಾದರೂ ಒಬ್ಬರಿಗಾದರೂ ಈ ಒಂದು ಲೈವಿಂದ ಹೆಲ್ಪ್ ಆಗ್ತಿದೆ ಅಂತಂದರೆ ಅದರಿಂದ ಯಾರಾದರೂ ಈ ಪ್ಲೇಸನ್ನು ಗೆಸ್ ಮಾಡಿದ್ರಾ? ಎಲ್ಲಿದ್ದೀನಿ ನಾನು, ಎಲ್ಲಿ ಇರಬಹುದು ಅಂತ ಗೆಸ್ ಮಾಡ್ತಾ ಇರಿ. ನಾನು ಇನ್ನೊಂದು ಸ್ವಲ್ಪ ದಿನದ ನಂತರ ಹೇಳ್ತೀನಿ ಇದು ಯಾವ ಪ್ಲೇಸ್ ಅಂತ. ಆಯುರ್ವೇದದ ಮೂಲ ಉದ್ದೇಶದ ಮೂಲಕ ಅಥವಾ ಅದರ ಒಂದು ಡೆಫಿನೇಷನ್ ನಾವು ಹೇಳುವಾಗ ಹೇಳ್ತಾರೆ. ಆಯುರ್ವೇದ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಹೆಚ್ಚಿನವರೆಲ್ಲರೂ ಆಯುರ್ವೇದ ಅಂತಂದರೆ ಬರೀ ಇದು ಕಷಾಯ, ಚೂರ್ಣ, ಇನ್ನೊಂದು ಮತ್ತೊಂದು ಅಂತ ಅನ್ಕೋತೀರ ಅಲ್ವಾ? ಬಟ್ ಆಯುರ್ವೇದ ಅಂತಂದರೆ ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ ಮಾನಂ ಚ ತಚ್ಚೈತ್ರೋಕ್ತಂ ಆಯುರ್ವೇದ ಸೌಚ್ಯತೆ ಅಂತ ಹೇಳ್ತಾರೆ. ಅಂದರೆ ಹಿತವಾದದ್ದು ಯಾವುದು, ಅಹಿತವಾದದ್ದು ಯಾವುದು, ಇದರ ಮಾನ ಅಂದರೆ ಅಳತೆ ಮಾನವನ್ನು ಹೇಳಿಕೊಡುವಂಥದ್ದು ಆಯುರ್ವೇದ. BNS ಆರಾಧ್ಯ ಅವರು ಗುಡ್ ಈವ್ನಿಂಗ್ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಓಕೆ, ಸಮ್ ಬ್ಲ್ಯಾಕ್ ಕಲರ್ ಆನ್ ಬೋತ್ ದ ಫಿಂಗರ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಪ್ರಶ್ನೆ ಇನ್ನಷ್ಟು ವಿವರವಾಗಿ ಕೇಳಿ ಆರಾಧ್ಯ ಅವರೇ. ಏನಾಗ್ತಾ ಇದೆ, ಎಲ್ಲಿ ಬ್ಲ್ಯಾಕ್ ಕಲರ್, ಯಾವಾಗಿಂದ, ಹೇಗೆ, ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಟ್ಟರೆ ನಾನು ನಿಮಗೆ ಹೇಳ್ಬೋದು. ರಾಜೇಶ್ವರಿ ಅಯ್ಯರವರು ನಿಮ್ಮ ಮನೆ ಇರ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲ ಮ್ಯಾಮ್, ಇದು ನನ್ನ ಮನೆ ಅಲ್ಲ. ಹಾಗೆ ಸುಜಿ ರೆಡ್ಡಿ ಅವರು ಗುಡ್ ಈವ್ನಿಂಗ್ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್. ನಿಮ್ಮ ಅಮ್ಮನದು ಮನೆ ಅಲ್ಲ ಸರ್. ಶಾನ್ ಅವರು ನನ್ನ ಅಮ್ಮನ ಮನೆ ಇರ್ಬೋದು ಅಂತಿದ್ದಾರೆ. ಇಲ್ಲ ಸರ್, ಇದು ನನ್ನ ಅಮ್ಮನ ಮನೆ ಕೂಡ ಅಲ್ಲ. ಇನ್ಫ್ಯಾಕ್ಟ್ ಇಷ್ಟು ದೊಡ್ಡದಾಗಿ ನನ್ನ ಅಮ್ಮನ ಮನೆ ಇಲ್ಲ. ಇಷ್ಟೊಂದು ಲ್ಯಾವಿಶ್ ಆಗಿ ಕೂಡ ಇಲ್ಲ. ನನ್ನ ಮನೆಯೂ ಇಷ್ಟು ಲ್ಯಾವಿಶ್ ಆಗಿಲ್ಲ, ನನ್ನ ಅಮ್ಮನ ಮನೆಯೂ ಇಲ್ಲ. ಬಟ್ ಎಸ್, ಇದು ಅಲ್ಲ. ಓಕೆ, ಆಯುರ್ವೇದ ಅನ್ನೋದು
ಹಿತವನ್ನು ಅಹಿತವನ್ನು, ಯಾವುದನ್ನು ಯಾವ ಪ್ರಮಾಣದಲ್ಲಿ ಮಾಡಿದರೆ ಹಿತ, ಯಾವುದನ್ನು ಯಾವ ಪ್ರಮಾಣದಲ್ಲಿ ಮಾಡಿದರೆ ಅಹಿತ. ಹಾಗೆ ಸುಖ ದುಃಖಗಳು, ಯಾವುದು ಸುಖ ಮತ್ತು ಯಾವುದು ದುಃಖ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದನ್ನೇ ಆದರೂ ಇದೆಲ್ಲ ಹಿತದ ಲಿಸ್ಟಲ್ಲಿ ಬರೋದು, ಇದೆಲ್ಲ ಅಹಿತದ ಲಿಸ್ಟಲ್ಲಿ ಬರೋದು ಅಂತ ಇಲ್ಲ. ಯಾವ ಯಾವ ಪ್ರಮಾಣದಲ್ಲಿ ನೀವು ಮಾಡ್ತೀರಾ ಅದಕ್ಕನುಗುಣವಾಗಿ ಹಿತ ಮತ್ತು ಅಹಿತ ನಿರ್ಧಾರ ಆಗುತ್ತೆ. ಒಳ್ಳೆಯ ವಿಷಯವೇ ಆದರೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣ ಅಥವಾ ಕಡಿಮೆ ಪ್ರಮಾಣದಲ್ಲಿ ಮಾಡಿದಾಗ ಅದು ತೊಂದರೆಯೇ. ಕೆಟ್ಟದ್ದೇ ಆದರೂ ಕೂಡ ಅದನ್ನು ಯಾವ ರೀತಿಯಲ್ಲಿ, ಯಾವಾಗ, ಹೇಗೆ, ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಹಿತವೋ ಅಹಿತವೋ ಅನ್ನೋದು ಡಿಸೈಡ್ ಆಗುತ್ತೆ. ಹಾಗಾಗಿ ಆಯುರ್ವೇದ ತಿಳಿಸ್ಕೊಡೋದು ಅಳತೆ ಮಾನ, ಮಾನಂ ಚ ತಚ್ಚ ಯತ್ರೋಕ್ತಂ. ಆ ಅಳತೆ ಮಾನವನ್ನು ನಾವು ಕಲ್ತ್ಕೊಳ್ಳಿಕ್ಕೆ ನಮ್ಗೆ ಆಯುರ್ವೇದ ಬೇಕು. ಈಗ ನೀವು ಒಳ್ಳೇದು ಅಂತ ಈಗ ಗ್ರೀನ್ ಟೀ ಕುಡಿತಾ ಇರ್ತೀರಾ, ಅಥವಾ ಒಳ್ಳೇದು ಅಂತ ಇನ್ನೊಂದೇನಾದರೂ ಒಂದು ಪಥ್ಯ ಮಾಡ್ತಾ ಇರ್ತೀರಾ. ಆದರೆ ಆ ಒಳ್ಳೇದು ಅನ್ನೋದು ನಿಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ಪ್ರಮಾಣದಲ್ಲಿ ನೀವು ಅದನ್ನ ಸೇವನೆ ಮಾಡಿದಾಗ ಒಳ್ಳೇದು ಅಂತ ಹೇಳಲಿಕ್ಕೆ ನಿಮಗೊಬ್ಬ ಆಯುರ್ವೇದ ವೈದ್ಯ ಬೇಕು. ಚಿದು ಅವರು ಹಾಯ್ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ನಮಸ್ತೆ, ಹೆಲೋ. ಹಾಗಾಗಿ ಆಯುರ್ವೇದ ಸಂಹಿತೆಗಳಲ್ಲಿ ಅಥವಾ ಆಯುರ್ವೇದ ಗ್ರಂಥಗಳಲ್ಲಿ ನಮಗೆ ಎಲ್ಲ ಕಡೆಯಲ್ಲೂ ಉಲ್ಲೇಖ ಸಿಗೋದು ಯಾವ್ಯಾವ್ದನ್ನು ಎಷ್ಟು ಕ್ರಮದಲ್ಲಿ ಹೇಗೆ ನಾವು ಮಾಡಬೇಕು ಅಂತ ನಮಗೆ ತಿಳಿಸ್ಕೊಡೋದೇ ಆಯುರ್ವೇದ. ಸೊ ಆಯುರ್ವೇದ ಅನ್ನೋದು ಬರೀ ಚಿಕಿತ್ಸಾ ಪದ್ಧತಿ ಅಲ್ಲ, ಆಯುರ್ವೇದ ಅನ್ನೋದು ಒಂದು ಜೀವನ ಶೈಲಿ. ರೇವಣ್ ಸಿದ್ದಪ್ಪ ಅವರು ಶುಭ ಸಂಜೆ ಡಾಕ್ಟರ್ ಮ್ಯಾಮ್ ಅಂತಿದ್ದಾರೆ. ತುಂಬ ಧನ್ಯವಾದಗಳು. ನಿಮಗೂ ಕೂಡ ಶುಭ ಸಂಜೆ. ಗೋಶಾಲಾ ಮೇಂಟೈನಿಂಗ್ ಸೂಪರ್ ಮ್ಯಾಮ್, ತುಂಬ ಧನ್ಯವಾದಗಳು. ಗೋವಿನೊಟ್ಟಿಗಿನ ನಮ್ಮ ಸಂಬಂಧ, ಹಾಗೆ ಗೋವುಗಳ ಸೇವೆ ಮಾಡುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕಣಕಣದಲ್ಲಿ ಇರುವಂಥದ್ದು ಅಲ್ವಾ. ಹಾಗಾಗಿಯೇ ಆ ಗೋವುಗಳನ್ನು ನೋಡಿದಾಗ ಅಥವಾ ನಾನು ಆ ಗೋವುಗಳ ಜೊತೆ ಇರೋದನ್ನು ನೋಡಿದಾಗ ನಿಮ್ಮೆಲ್ಲರಿಗೆ ಯಾಕೆ ಎಷ್ಟು ಖುಷಿ ಆಗುತ್ತೆ, ಯಾಕೆ ನೀವೆಲ್ಲರೂ ಅದಕ್ಕೆ ಕನೆಕ್ಟ್ ಆಗ್ತೀರಾ? ಯಾಕಂದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮೆಲ್ಲರ ಜೆನೆಟಿಕ್ಸಲ್ಲಿ ಆ ಗೋವುಗಳ ಬಗ್ಗೆ ಪ್ರೀತಿ, ಗೌರವ, ಒಂದು ದೈವಿ ಒಂದು ಸಂಬಂಧ ಇದೆ. ಆ ಗೋವುಗಳೊಟ್ಟಿಗಿರುವ ಆ ಎಷ್ಟೋ ತಲೆಮಾರಿನ ಒಂದು ಸಂಬಂಧ ಇರೋದ್ರಿಂದನೇ ನಿಮಗೆ ಆ ಗೋವುಗಳನ್ನು ನೋಡಿದಾಗ ಒಂದು ಖುಷಿಯ ಭಾವನೆ ನಿಮ್ಮಲ್ಲಿ ವ್ಯಕ್ತ ಆಗುವಂಥದ್ದು. ನಾವೆಲ್ಲರೂ ನಮ್ಮ ಕೈಲಾದಷ್ಟು ಗೋಸೇವೆಯನ್ನು ಮಾಡಲೇಬೇಕು. ನಿಮ್ಮಲ್ಲಿ ಸಾಧ್ಯ ಆದರೆ ಮನೆಯಲ್ಲೇ ಇಟ್ಕೊಳ್ಳೋ ವ್ಯವಸ್ಥೆ ಇದ್ದರೆ ಖಂಡಿತವಾಗಿ ಒಂದೊಂದು ಗೋವುಗಳನ್ನಾದರೂ ನೀವೆಲ್ಲರೂ ಸಾಕಿ. ಆಗಲ್ಲ ಅಂತಂದರೆ ನಿಮ್ಮ ಸುತ್ತಮುತ್ತಲು ಯಾರಾದರೂ ರೈತರು ಆಕಳನ್ನು ಸಾಕ್ತಾ ಇದ್ದರೆ ಅವರಿಗೆ ನೀವು ಅವರ ಹತ್ರ ಹಾಲನ್ನು ತೆಗೆದುಕೊಳ್ಳೋ ಮೂಲಕನೋ, ಗೋಮೂತ್ರ ಗೋಮಯವನ್ನು ಪರ್ಚೇಸ್ ಮಾಡೋ ಮೂಲಕನೋ ಹೇಗಾದರೂ ಒಂದು ರೀತಿಯಲ್ಲಿ ಅವರಿಗೆ ಎನ್ಕರೇಜ್ ಮಾಡಿ, ಅವರಿಗೆ ಒಂದು ಆಕಳನ್ನು ಸಾಕಬೇಕು ಅಂತ ಅನಿಸೋ ಹಾಗೆ ನಿಮ್ಮಿಂದ ಒಂದು ಪ್ರೇರಣೆ ಸಿಗಲಿ. ಇಲ್ಲ ಅಂತಂದರೆ ನಿಮ್ಮ ನಿಯರ್ ಬೈ ಯಾವುದಾದ್ರು ಗೋಶಾಲೆಗಳಿದ್ದಾಗ ಅಥವಾ ನಮ್ಮ ಗೋಶಾಲೆಗಾಗಲಿ ಯಾವುದಾದ್ರೂ ಒಂದು ಗೋಶಾಲೆಗೆ ತಿಂಗಳಾನೋ ವರ್ಷಕ್ಕೋ ಒಂದು ಸತಿ ಒಂದು ಸ್ವಲ್ಪ ಮೇವನ್ನು ನಿಮ್ಮ ಕಡೆಯಿಂದ, ಅದು ಒಂದು ಕಟ್ಟು ಹುಲ್ಲಿಂದ ಹಿಡಿದು ಒಂದು ಲಾರಿ ಹುಲ್ಲಿನ ತನಕ ಇರಬಹುದು, ಅದು ಎಲ್ಲದೂ ಸಮವೇ. ಒಂದು ಲಾರಿ ಕೊಟ್ಟ ತಕ್ಷಣ ದೊಡ್ಡದು ಅಂತ, ಒಂದೇ ಕಟ್ಟು ಹುಲ್ಲು ಕೊಟ್ಟರೆ ಚಿಕ್ಕದು ಅಂತ ಅಲ್ಲ. ನಿಮ್ಮಲ್ಲಿ ಆ ಸಮರ್ಪಣಾ ಮನೋಭಾವ ಇರಬೇಕು ಅಂತ. ಎಷ್ಟು ನೀವು ಸಮರ್ಪಣೆ ಮಾಡಿದ್ರಿ ಅನ್ನೋಕ್ಕಿಂತನೂ ತುಂಬ ದೊಡ್ಡದ ಸಣ್ಣದ ಅನ್ನೋದು ಮ್ಯಾಟರ್ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಮೊದಲು ಅಲ್ಲಿ ಒಂದು ಗೋಶಾಲೆಗಳಿಗೆ ಅಥವಾ ನಿಮ್ಮ ಸುತ್ತಮುತ್ತಲ ಗೋವುಗಳಿಗೆ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಸ್ವಲ್ಪ ಮಟ್ಟಿಗೆ ಸಮರ್ಪಣೆಯನ್ನು, ಅದು ಹುಲ್ಲಿನ ರೂಪದಲ್ಲಿರ್ಬೋದು ಅಥವಾ ವರ್ಷಕ್ಕೊಂದು ದಿನ ಹೋಗಿ ನೀವು ಗೋಶಾಲೆಯಲ್ಲಿ ಹಸುಗಳನ್ನೆಲ್ಲ ಸ್ನಾನ ಮಾಡಿಸಿ ಗೋಶಾಲೆಯನ್ನೆಲ್ಲ ಕ್ಲೀನ್ ಮಾಡಿ ಬರುವಂತಹ ಸೇವೆ ಇದ್ದಿರ್ಬೋದು, ಅಥವಾ ಗೋಶಾಲೆ ಮೇಂಟೆನೆನ್ಸಿಗೆ ಹಣ ಕೊಡೋದಿರ್ಬೋದು. ಯಾವುದೇ ರೀತಿಯಲ್ಲಾದರೂ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು, ಗೋವುಗಳಿಗೆ ಸೇವೆಯನ್ನು ಮಾಡಬೇಕು. ಯಾರ್ಯಾರಿಗೆ ನೀವೇ ಸಾಕ್ಲಿಕ್ಕೆ ಸಾಧ್ಯ ಇದೆಯೋ ಖಂಡಿತವಾಗಿ ನೀವೇ ಸಾಕಿ. ಮುಂದೊಂದು ದಿನ ಅದು ಅನಿವಾರ್ಯತೆಯಾಗಿ ಬೇಕಾಗತ್ತೆ. ಈಗಲಿಂದಾನೇ ನೀವು ಅದರ ಪ್ರಯತ್ನ ಶುರು ಮಾಡಿದರೆ ತುಂಬ ಒಳ್ಳೆಯದು. ಓಕೆ, ಆಡಿಯೋ ವಿಡಿಯೋ ಕೋಆರ್ಡಿನೇಟ್ ಆಗ್ತಾ ಇಲ್ಲ ಮ್ಯಾಮ್, ಬಹುಶಃ ನೆಟ್ವರ್ಕ್ ಇಶ್ಯೂಸ್ ಇದೆ ಇಲ್ಲೊಂದು ಸ್ವಲ್ಪ, ಅದಕ್ಕಾಗಿ ಕೋಆರ್ಡಿನೇಟ್ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ. ನಾಗದೇವರ ಭಕ್ತೆಯ ನೀವು? ನಾನೆಲ್ಲ ದೇವರದ್ದು ನಾನು ಭಕ್ತೇನೆ. ಓಕೆ, ಹಾಗಾದರೆ ನೆಟ್ವರ್ಕ್ ಇಶ್ಯೂ ಇದೆ ಅಂತಂದರೆ ಇವತ್ತಿನ ಲೈವನ್ನು ನಾನು ಇನ್ನು ಕೆಲವು ಕ್ಷಣಗಳಲ್ಲಿ ಮುಗಿಸ್ಬಿಡ್ತೀನಿ. ಇನ್ನೊಮ್ಮೆ ನೆಟ್ವರ್ಕ್ ಎಲ್ಲ ಚೆನ್ನಾಗಿ ಸಿಕ್ಕಿದಾಗ, ಒಳ್ಳೆ ರೀತಿಯಲ್ಲಿ ನನಗೆ ನೆಟ್ವರ್ಕ್ ಕನೆಕ್ಷನ್ ಇದ್ದಾಗ ನಾನು ನಿಮ್ಮ ಎದುರು ಲೈವಿಗೆ ಬರ್ತೀನಿ. ಆಗ್ಬೋದಾ? ಸರಿ, ಈ ಒಂದು ಶಾರ್ಟ್ ಡ್ಯೂರೇಷನ್ಲಿ ಏನೇನನ್ನು ನಿಮಗೆ ಕನ್ವೆ ಮಾಡ್ಬೋದು ಅದನ್ನು ನಾನು ಪ್ರಯತ್ನ ಮಾಡಿದ್ದೀನಿ, ಕನ್ವೆ ಮಾಡಿದ್ದೀನಿ. ಸೊ ಈ ವಿಡಿಯೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫಸ್ಟ್ ಟೈಮ್ ವ್ಯೂವರ್ಸ್ ಯಾರ್ಯಾರು ಇದ್ದೀರಾ ನಮ್ಮ ಚಾನಲ್ನ ಫಾಲೋ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಆಗ ನಿಮಗೆ ಸಿಗ್ತಾ ಇರುತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.